ಸತ್ತ ಹೆಣದ ಸ್ಮೆಲ್ ಇದು. ಈ ಒಂದು ಜಾಗವನ್ನು ನೋಡಿ. ಭಕ್ತಾದಿಗಳಲ್ಲಿ ಭಕ್ತಿ ಅನ್ನೋದು ಇರ್ತಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಸಮಯ ಸುಮಾರು 11:20. ನಾನು ನಮ್ಮಪ್ಪ ಸುಮ್ಮನೆ ಕೂರ್ದಾರ್ದೆ ಇರುವೆ ಬಿಟ್ಕೊಂಡ್ರು ಅಂತ ಪ್ಲಾನ್ ಮಾಡಿದ್ದು ಮೈಸೂರಿಗೆ. ಸಡನ್ ಆಗಿ ನಂಜನಗೂಡಿಗೆ ಹೋಗಿ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಹೋಗ್ತಾ ಇರೋದು ಟೂ ವೀಲರಲ್ಲಿ ಜುಪಿಟರ್ 125 ಗಾಡಿಯಲ್ಲಿ ಹೋಗ್ತಾ ಇದೀವಿ. ಹೋಗ್ಬೇಕಾದ್ರೆ ಫಸ್ಟ್ ಶೆಲ್ ಪೆಟ್ರೋಲ್ ಬಂಕಲ್ಲಿ ಆಯಿಲ್ ಚೆಕ್ ಮಾಡಿಸಿ ಅದಾದ್ಮೇಲೆ ಪೆಟ್ರೋಲ್ ಹಾಕ್ಸಿ ಅಲ್ಲಿಂದ ಸೀದಾ ನಾವು ಹೊರಡ್ತಾ ಇದೀವಿ. ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಎಕ್ಸ್ಪ್ರೆಸ್ ವೇಲ್ ಹೋಗೋಗಿಲ್ಲ, ಸೊ ಸರ್ವಿಸ್ ರೋಡಲ್ಲೇ ಹೋಗಬೇಕು. ನೋಡೋಣ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ನಾನು ಮೈಸೂರು ತನಕ ನಂಜನಗೂಡು ತನಕ ಗಾಡಿ ಓಡಿಸ್ತಾ ಇರೋದು ಫಸ್ಟ್ ಟೈಮ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾನು ನಮ್ಮಪ್ಪ ಇಬ್ರು ಕೂಡ ಹೊರಡ್ತಾ ಇದೀವಿ. ಇದರಿಂದ ಸೀದಾ ನಾವು ಹೋಗ್ತೀವಿ ನಂಜನಗೂಡಿಗೆ. ಹೋಗ್ಬೇಕಾದ್ರೆ ಒಂಚೂರು ವಿಡಿಯೋ ಮಾಡಿರ್ತೀನಿ, ಕಂಪ್ಲೀಟ್ ವಿಡಿಯೋ ಮಾಡಿಲ್ಲ. ಕಾರಣ ಏನಕ್ಕಪ್ಪ ಅಂದರೆ ಸ್ಟೋರೇಜ್ ಕಮ್ಮಿ. ಸೊ ಇವಾಗ ನಾವು ಹೋಗ್ತಾ ಇರುವಂಥ ಗಾಡಿ ಇದು. ಇದೇ ಗಾಡಿಲಿ ನಾವು ಹೋಗ್ತಾ ಇರುವಂಥದ್ದು. ಸೊ ಈ ಗಾಡಿಯಲ್ಲಿ ಇವಾಗ ನಾವು ಮೈಸೂರು ತನಕ ಹೋಗ್ತಾ ಇದ್ವಿ. ನೋಡೋಣ ಮೈಸೂರು ತನಕ ಹೇಗೆ ಹೋಗುತ್ತೆ ಗಾಡಿ. ಏನು ತಾವು ತೊಳೆದಿಲ್ಲ, ಒಂಚೂರು ಏನು ಮಾಡಿಲ್ಲ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಫಸ್ಟ್ ಟೈಮ್ ಹೋಗ್ತಾ ಇದೀವಿ. ಪೆಟ್ರೋಲ್ ನೋಡ್ಬೋದು ನೀವು ಎಷ್ಟಿದೆ ಅಂತೇಳಿ, ಫುಲ್ಲು ಖಾಲಿ. ಸೊ ಹಾಂ ಗದಳೆ ಒಂದು ಫೋಟೋ ತೊಗೊಂಬಿಡೋಣ, ಎಷ್ಟಿದೆ ಏನು ಗೊತ್ತಾಗುತ್ತೆ. ಇದು ನಮ್ಮ ಮಮ್ಮಿ ಮೊಬೈಲು ನೋಡಿ. ನಮ್ಮ ಮಮ್ಮಿ ಮೊಬೈಲು ನನ್ನ ಫೋಟೋ ಹಾಕ್ಕೊಂಡಿದ್ರು. ಓಕೆ, ರೆಡಿನಾ? ಫುಲ್ ರೆಡಿ. ಗೋಯಿಂಗ್ ಟು ಮೈಸೂರು. ಆಯಿಲ್ ಚೆಕ್ ಮಾಡಿಸ್ಬೇಕಿತ್ತು. ಆಯಿಲ್ ಚೆಕ್ ಮಾಡಬೇಕು, ಫುಲ್ ಟ್ಯಾಂಕ್ ಪೆಟ್ರೋಲ್. ಓಕೆ, ಸುಮ್ಮನೆ ದೂರ ಹೋಗ್ತಾ ಇದೀವಿ, ಯಾಕೆ ರಿಸ್ಕು ಅಂತ ಹೇಳಿ ಚೆಕ್ ಮಾಡಿಸ್ಬಿಡ್ತಾ ಇದ್ದೀನಿ. ನೋಡೇ ಬಿಡೋಣ ಅಂತ ಕರೆಕ್ಟ್ ಆಗಿದೆಯೋ ಇಲ್ವೋ. ಸುಮ್ಮನೆ ರಿಸ್ಕ್ ತಗೊಳ್ಳೋದಕ್ಕಿಂತ ಒಂದು ಸರಿ ನಾವು ಆಯಿಲ್ ಚೆಕ್ ಮಾಡಿಸ್ಬಿಡೋದು ಒಳ್ಳೇದು ಅಂತ ನನಗನ್ನಿಸ್ತು. ಅರೆ ರೇ 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 ಪುರ ನಿಕಾಲ್ ದಿಯಾ. ಅಯ್ಯೋ फिल्टर तो ऐसे निकलेगा ना, तू क्या देगा, ऑयल तो काला हो जाता है. ಆಯಿಲು ತಗೋಬೇಕು.
ಗುರು ಇದರಲ್ಲಿ ಶೆಲ್ ಅಪ್ಲಿಕೇಶನ್ ಇದೆ ಗುರು, ಅದ್ರ ಕಮ್ಮಿ ಗಿಮ್ಮಿ ಆಗುತ್ತಾ ಇದ್ರಲ್ಲಿ ನೋಡಿ, ನಂಗಂತೂ ಗೊತ್ತಿಲ್ಲ. ಸರ್ ನಂಬರ್ ಹೇಳಿ. 911 060 60 ಇಲ್ಲ ಏನಕ್ಕೆ ಹಿಂಗ್ ವೇಟ್ ಮಾಡ್ತೀರಾ? ನೆಟ್ಟಲ್ಲಿ ಬರ್ಬೋದು. ನೀವು ಪ್ರತಿ ಸರಿ ಹಾಕಿಸ್ತೀನಿ 31st ಅಷ್ಟೊತ್ತಿಗೆ ಎಕ್ಸ್ಪೈರ್ ಮಾಡ್ಬಿಡ್ತೀರಾ ನೀವು. ಒಂದೊಂದು ಕಸ್ಟಮರ್ಗೆ ಸರ್ 300 ರೂಪಾಯಿ ಬರುತ್ತೆ, 100 ರೂಪಾಯಿ ಬರುತ್ತೆ ಡಿಸ್ಕೌಂಟ್, ಬಟ್ ಇರ್ಲೇ ಬರಬೇಕು. ನನಗೆ 1 ರೂಪಾಯಿ ಇಲ್ವಾ? ನನ್ನ ಜನ್ಮಕ್ಕೆ ಬೆಂಕಿ ಹಾಕ. ಇದು ಇನ್ನೊಂದು ಕಸ್ಟಮರ್ಗೆ ಬರೀ 200 ರೂಪಾಯಿಗೆ ಸಿಕ್ತು. ಯಾರು ಗುರು? ಕಸ್ಟಮರ್ಗೆ ವ್ಯವಹಾರ ಇತ್ತು, ಅವ್ರಿಗೆ ಹಾ ವ್ಯವಹಾರ ಇತ್ತು. ಓಕೆ, ಹಾಕ್ಬಿಡಿ ಬೇಗ ಹಾಕ್ಬಿಡಿ, ಬಿಲ್ ಹಾಕ್ಬಿಡಿ. ಬಡವ್ರ ಮಕ್ಳಿಗೆ ಎಂತಾನು ಕಮ್ಮಿ ಮಾಡಲ್ವಾ? ಹಾ ನಿಮ್ಗೆ ಆಫರ್ ಇಲ್ಲ. ಅದೇ ಬೇಕು ಅಂತ ಕೊಡಲ್ಲ, ಬೇಜಾರಾಗಲ್ವಾ ನಮ್ಗೆ? ಓಕೆ ಆಗಿದೆ. ಥ್ಯಾಂಕ್ ಯು ಸರ್. ಬಿಲ್ ಸರ್. ಹಾ ಬಿಲ್ಲ ಕೊಟ್ಬಿಡಮ್ಮ, ಇಟ್ಕೊಳ್ಗೋಣ. ಸೊ ಎಲ್ಲ ಅಡ್ವಾನ್ಸ್ ಫ್ಯೂಯಲ್ ಸೇವ್ ಅಂತೆ, ಆವ್ರೇಜ್ 5 ಕಿಲೋಮೀಟರ್ ಮೋರ್. ಏನಾಗಿದೆ ಇದನ್ನೆಲ್ಲ ಇಷ್ಟು ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಅಪ್ಪ ಅದು ಯಾವ್ದೋ ಮಗು ಆ ಕಡೆ ಓಡಾಡ್ತಿದ್ದು ಅಂತೇಳಿ ಒಂದ್ ಸೆಕೆಂಡ್ ಮಗು ಅಳ್ಕೊಂಡು ಹೊಂಟೋಗ್ತಿದ್ರು, ಅಲ್ಲಿ ನೋಡಿ ಅದೇ ಮಗು. ಓಕೆ, ಇನ್ನೊಂದು ನಮಸ್ಕಾರ ಮಾಡ್ತಾರೆ ಇವಾಗ. ಫುಲ್ ಟ್ಯಾಂಕ್. ಅಯ್ಯೋ ಮಕ್ಕರಾಗೋದ್ನಲ್ಲ ಗುರು. ಈ ಕಡೆ ಇದೆ, ಈ ಕಡೆ ಇದೆ. ಹಾ ನಾರ್ಮಲ್ ಫುಲ್. ಅದೇ ಸಾಕು ಬಿಡಿ, ಪರವಾಗಿಲ್ಲ. ನಮ್ಮ ಸಾರಿ ಬ್ರ್ಯಾಂಡ್ ಏನು ಕಾಣಿಸ್ತಾ ಇದೆ ಇಲ್ಲಿ, ಇದು ನಮ್ಮ ದರ್ಶ್ ಚಂದ್ರಪ್ಪ ಅವರ ಬ್ರ್ಯಾಂಡು. ಸೊ ಕೆಂಗಲ್ ಹನುಮಂತ ದೇವಸ್ಥಾನಕ್ಕೆ ಹಾಗೆ ಹೋಗ್ತಾ ನಾವು ನಿಮಿಷಾಂಬ ಟೆಂಪಲ್ ಫಸ್ಟ್ ಸ್ಟಾಪ್ ಅಂತ ಅಂದ್ಕೊಂಡಿದ್ದು, ಬಟ್ ಅಪ್ಪ ಇಲ್ಲಿ ಇದೆ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತಂದ್ರು. ಇಲ್ಲೇನೋ ಒಂದು ಜಾತ್ರೆ, ಇದು ಗೊತ್ತಿಲ್ಲ, ಏನೋ ಒಂದು ತೇರು ನಡೀತಾ ಇತ್ತು, ತೇರಿರ್ತಿದ್ರು ದೇವರ. ಇದು ಹೀಗೆ ಕಾಣಿಸ್ತಾ ಇದೆ ನಮ್ಮ ದೇವಸ್ಥಾನ. ಫುಲ್ಲು ನೆಕ್ಸ್ಟ್ ಲೆವೆಲ್ ರೆಡಿ ಆಗಿದೆ. ಆಂಜನೇಯ ಸ್ವಾಮಿ, ಶ್ರೀ ಕೆಂಗಲ್ಲ ಆಂಜನೇಯ ಸ್ವಾಮಿ ಅಂತ ಇದ್ರಲ್ಲಿ ಮಾಡಿದ್ದಾರೆ. ಮನೆಯಿಂದ ಏನಾದ್ರು ಬರ್ತಾ ಇರ್ಬೇಕಾದ್ರೆ ಏನ್ ಮಾಡ್ತೀವಿ, ಹೀಗೆ ಇಲ್ಲೇ ನಿಲ್ಸ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡೆಲ್ಲ ಹೋಗ್ತೀವಿ. ನಾವು ಬುತ್ತಿ ತಗೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಬರ್ತೀವಿ. ಹೋಗೋಣ ಮತ್ತೆ ನಾವು. ನನ್ನ ಕೂದಲೆಲ್ಲ ಫುಲ್ ಹಾಳಾಗೋಗಿದೆ ಹೆಲ್ಮೆಟ್ ಹಾಕೊಂಡು. ಸೊ ಪ್ಲೀಸ್ ಬೇಜಾರು ಮಾಡ್ಕೊಳ್ಬೇಡಿ. ಬೇಜಾರೇನಾರಿ, ನಾನು ಹೆಂಗಿದ್ರು ಚೆನ್ನಾಗಿ ಕಾಣ್ತೀನಿ ಅಂತ ನೀವು ಯಾವಾಗಲೂ ಹೇಳ್ತಾ ಇರ್ತೀರ, ಹಾಗೆ ಇರೀನಿ. ಓಕೆ ಅಪ್ಪ, ಸೋಫಾರ್ ಹೆಂಗಿತ್ತು ನಿಮಗೆ? ಹೆಂಗೆ ಅನ್ನಿಸ್ತು ರೈಡು? ಸ್ವಲ್ಪ ಜಾಸ್ತಿ ಫಾಸ್ಟ್ ಹೋಗೋಣ. ಓಕೆ, ನಥಿಂಗ್ ಟು ವರಿ. ಅಪ್ಪ ನನ್ನ ಮೇಲೆ ಹಿಂಗೆ ಬೈತಾರೆ ಅನ್ಕೊಂಡೆ, ನೋಡ್ರೆ ಬೈದಿಲ್ಲ. ಖುಷಿ ಆಗ್ತಿದೆ ಒಂದು ಕಡೆ. ಹಾಂ ಏನಂತೀರ? ಓಕೆ ಅಪ್ಪ, ನೆಕ್ಸ್ಟು ಹೋಗಿ
ನಿಮಿಷಾಂಬಾಗೆ ಡೈರೆಕ್ಟ್ ನಿಲ್ಸೋಣ. ಇಲ್ಲಿಂದ ಸೀದಾ ನಿಮಿಷಾಂಬಾನೇ ಹೋಗ್ತಾ ಇರೋದು. ಮಧ್ಯದಲ್ಲೂ ಬ್ರೇಕ್ ಇಲ್ಲ. ಪ್ರಾಬಬ್ಲಿ ಬ್ರೇಕ್ ಇದ್ದರೂ ನೋಡೋಣ, ಅವಾಗೊಂದು ವಿಡಿಯೋ ಮಾಡ್ತೀನಿ ಅಷ್ಟೇ. ಓಕೆ ಓಕೆ, ಸಿ ಅರೌಂಡ್. ಆ್ಯಕ್ಚುಲಿ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಏನಪ್ಪ ಅಂದರೆ ಬ್ಯಾಟ್ರಿ ಒಂದೇ ಇರೋದ್ರಿಂದ ತುಂಬಾ ಬ್ಯಾಟ್ರಿ ಡ್ರೈನ್ ಆಗ್ತಿತ್ತು, ಅದಕ್ಕೆ ತೆಗೆದಿಟ್ಬಿಟ್ಟೆ. ಈಗ ನಾವು ಆಲ್ಮೋಸ್ಟ್ ಸುಮಾರು 3 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ನಮ್ಮ ನಿಮಿಷಾಂಬ ಟೆಂಪಲ್ಗೆ. ಫಸ್ಟು ಹೋಗಿ ನಿಮಿಷಾಂಬ ಟೆಂಪಲಲ್ಲಿ ತೀರ್ಥ ಸ್ನಾನ ಮಾಡಿ ಅಲ್ಲಿಂದ ದೇವರ ದರ್ಶನ ಮಾಡಿಕೊಂಡು ಸೀದಾ ನಂಜನಗೂಡು ಅಂತ ಪ್ಲ್ಯಾನು. ಮಧ್ಯಾಹ್ನ ಬಿಟ್ಟಿದ್ದು ಸುಮಾರು 12:30 ಆಗಿತ್ತಪ್ಪ. 12:30 11:15 ಬಿಟ್ಟಿದ್ದು ಮನೆ. ಇವಾಗ ಸಮಯ 3 ಗಂಟೆ. ಅಂದರೆ ಸುಮಾರು ಒಂದು 3 ಅವರ್ ಬರೀ ಇಲ್ಲಿಗೆ ಬರುತ್ತೆ. ಡ್ರಾಪ್ಲು ಇದು ಕೆಂಗದ ಹೋಗಿದ್ದು, ಅದು ಕೂಡ ಒಂದು ರೆಸ್ಟ್ ಆಯಿತು. ಸೊ ಹಾಗೆಲ್ಲ ಲೆಕ್ಕ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಸ್ಲೋ ಆಗಿ ಸೊ ಸಮಯ 3:15, 3:15 ನಾವು ಬಂದಿದ್ದೀವಿ. ಇವಾಗಷ್ಟೇ ಪಾರ್ಕಿಂಗ್ ಮಾಡಿ ವಾಶ್ರೂಮಲ್ಲಿ ಫ್ರೆಶ್ ಆಗಿ ಒಂಚೂರು ಇವಾಗ ನದಿಲೇ ಇಳಿತೀವಿ, ಬಟ್ ಫ್ರೆಶ್ ಆಗಬೇಕು ಅಂತೇಳಿ ಫ್ರೆಶ್ ಆಗಿ ಹೋಗ್ತಾ ಇದ್ದೀವಿ. ಅಪ್ಪ ನೋಡಿ ಹೆಂಗೆ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಹಿಂದೆ ಕೂತ್ಕೊಂಡು ಫುಲ್ ಕೆಂಪಗಾಗ್ಬಿಟ್ಟಿದ್ದಾರೆ. ಅಪ್ಪ ಜನ ಯಾಕೋ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತದೆ. ನೋಡಬೇಕು ಜನ ಹೇಗೆ ಏನು ಇರ್ತಾ ಅಂತ ಹೇಳಿ. ಲೆಟ್ಸ್ ಸಿ. ಸೊ ಲಾಸ್ಟಿಗೆ ನಾವು ಪನ್ನೀರ್ ಹಣ್ಣು ತಿಂದಿದ್ವಲ್ಲಪ್ಪ, ಸಕಲಾಗಿತ್ತು ಪನ್ನೀರ್ ಹಣ್ಣು. ಈ ಸರಿ ಇಲ್ಲ ಅನ್ಸುತ್ತೆ, ಈ ಸರಿ ಅಲ್ಸ್ತಾನೆ ಇಟ್ಬಿಡವ್ರೆ. ಇನ್ನು ಈ ಫ್ರೆಶ್ ಆಗಿ ಮಾರ್ತಾ ಇರ್ತಾರೆ. ಆ ಕಲರ್ ನೋಡಿ, ಬ್ರಿಂಜಾಲ್ ಕಲರ್ ಪರ್ಪಲ್ ಹೆಂಗ್ ಕಾಣುತ್ತೆ, ವಾವ್ ಅಂತ. ನದಿ ಇಲ್ಲೇ ಬಜ್ಜಿ ಬೋಂಡ ಎಲ್ಲ ಮಾಡ್ತಿರ್ತಾರೆ. ಇದೇ ಸರಿ ನಾವು ನೋಡಿದ್ದಲ್ಲ ಬಜ್ಜಿ ಬೋಂಡ. ಪ್ರತಿ ಸರಿನೂ ಏನ್ ಬಜ್ಜಿ ಬೋಂಡ ಇರಲ್ಲಪ್ಪ, ಇದೆ ಫಸ್ಟ್ ಟೈಮ್ ನೋಡಿದ್ದೆ. ನಿಮ್ಗೆ ಅನ್ಸುತ್ತಪ್ಪ ನೀರ್ ಕಮ್ಮಿ ಇದೆಯಾ? ಓ ಇಲ್ಲ, ನೀರು ತುಂಬಾ ಕಮ್ಮಿ ಇದೆ. ಲಾಸ್ಟ್ ಟೈಮ್ ಇಲ್ಲಿ ತನಕ ಎಲ್ಲ ಬಂದಿತ್ತು. ನದಿಲಿ ಒಂಚೂರು ಹೋಗೋಣ, ಕಾಲಿಡೋಣ. ಅಪ್ಪ ಆ ಕಡೆನೆ ಹೋಗ್ಬಿಡೋಣ ಬನ್ನಿ. ಲಾಸ್ಟ್ ಟೈಮ್ ನಾನು ನಮ್ಮ ತಂಗಿ ನಮ್ಮ ಅಪ್ಪ 3 ಜನ ಬಂದಿದ್ವಿ. ಈ ಸರಿ ನಾನು ನಮ್ಮ ಅಪ್ಪ ಬಂದಿದ್ದೀವಿ. ನಮ್ಮ ತಂಗಿ ಶೂಟಿಂಗಲ್ಲಿದ್ದಾಳೆ. ನಿಮಿಷಾಂಬ ದೇವಿಯ ಒಂದು ಸನ್ನಿಧಿಯಲ್ಲಿ ನಿಜವಾಗಿ ಪವಾಡಗಳು ನಡೆಯುತ್ತೆ. ಅಂದರೆ ನಾನು ತುಂಬ ನಂಬ್ತೀನಿ. ನೀವೇ ಒಂದ್ಸರಿ ಬನ್ನಿ, ಆ ವೈಬ್ರೇಷನ್ ನಿಮಗೆ ಫೀಲ್ ಆಗುತ್ತೆ. ನಾನು ನಮ್ಮ ಅಪ್ಪ ತೀರ್ಥ ಸ್ನಾನ ಮುಗಿಸ್ಕೊಂಡು ಫುಲ್ ಫ್ರೆಶ್ ಆಗಿದ್ದೀವಿ. ಈಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ರಶ್ ಇಲ್ಲ ಅಂತ ಅನ್ನಿಸ್ತದೆ. ಇವತ್ತು ಮಂಗಳವಾರ ಬೇರೆ, ಆದರೂ ಇವತ್ತು ಕಮ್ಮಿ ರಶ್ ಇರೋದು ನಮ್ಗೆ ಯಾಕೋ ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಯೂಶಲಿ ತುಂಬಾನೇ ರಶ್ ಇರುತ್ತೆ ಒಳಗಡೆ. ಇದು ಸುವರ್ಣ ಸಂಕಲ್ಪದಿಂದ ಬಂದಿದ್ದಾಗ ಗುರುಗಳು ಇಲ್ಲೇ ಕೂತು ಪ್ರವಚನವನ್ನ ನೀಡಿದ್ದು. ಆಗ ನಾನು ಬಂದಿರಲಿಲ್ಲ, ಸುಜಾತ ಮೇಡಮ್ ಬಂದಿದ್ರು ಅವತ್ತು.
ಇವಾಗ ನಾನು ಬಂದಾಗ ಫುಲ್ಲು ಖಾಲಿ ಇತ್ತು. ಇವಾಗ ನೋಡಿ ಎಷ್ಟು ರಶ್ ಆಗಿದೆ ದೇವಸ್ಥಾನಕ್ಕೆ ಅಂತ. ಮಂಗಳವಾರ ಬೇರೆ. ನಾವ್ ಈ ಕಡೆ ಬರ್ಬೇಕಾದ್ರೆ ಎಷ್ಟು ಜನ ಇದ್ರು, ನಮ್ಗಾರು ದರ್ಶನ ಆರಾಮಾಗಿ ಆಯ್ತು. ಈಗ ಇಲ್ಲಿ ಬಂದು ನಾವು ಮಧ್ಯಾಹ್ನ ಊಟ ಮಾಡಿಲ್ಲ. ಆಕ್ಚುಲಿ ಇನ್ನು ಟೈಮ್ ಬಂದು 4 ಗಂಟೆ ಆಗ್ತಾ ಬಂತು, ಇನ್ನೂ ಊಟ ಮಾಡಿಲ್ಲ. ಅದಕ್ಕೆ ಒಂಚೂರು ಹೋಗಿ ನೋಡಿ ರೇಟ್ ಹೆಂಗ್ ಹೇಳ್ತಾರೆ, ಚೆನ್ನಾಗಿರುತ್ತೆ. ಹೇಳಿಮ್ಮ ಎಷ್ಟು ಎಷ್ಟು ಯಾವ್ಯಾವ್ದು ಯಾಕೆ 30, 40, 50. ಹೆಂಗೆ ನೋಡಿದ್ರ ಎಷ್ಟು ನೀಟಾಗಿ ಹೇಳ್ತಾರೆ. 30, 40, 50. ಯಾವ್ದು ನಿಮ್ಗೆ ಯಾವ್ದಪ್ಪ ಬೇಕು? ದೊಡ್ಡದೇ ಹಾಕ್ಬಿಡ್ತೀನಿ ಬಿಡಿ 50. 40. ಇನ್ನು ಸ್ವಲ್ಪ ಹಾಕೊಡ್ತೀನಿ, ಸರಿನಾ? ಪಕ್ಕನಾ? ಪಕ್ಕ. ಬಿಸಿನೇ ಇಲ್ಲ, ಬಿಸಿನೇ ಇಲ್ಲ. ಬೇಜಾರಾಗಲ್ವೇ ನಮ್ಗೆ? ನೋಡಿ ಈ ತರ ಐತೆ, ಇದು ಬೇಕಾರೆ ಹಾಕ್ಲ ನೋಡಿ. ಇದು ಅದು ಏನ್ ಎರಡು ಒಂದೇ? ಗಾಳಿಗೆ ತಣ್ಣಗಾಗ್ಬಿಡ್ತದೆ, ಅದು ಸ್ವಲ್ಪ ಬಾಕ್ಸ್ ಅಲ್ಲಿ ಐತಲ್ವಾ, ಅದಕ್ಕೆ ಕೇಳ್ದೆ. ಹಾಕಿ ಯಾವ ಒಂದು ಹಾಕಿ. ಅಲ್ಲಿ ಅನ್ನ ಒಳಗಡೆ ನಾನು ಎರಡು ಒಂದೇ ಹಾಕಿ. ಇದೊಂದು ಸ್ವಲ್ಪ ಹಾಕ್ಬಿಡ್ತೀನಿ ನೋಡಿ. ನಿಮ್ಗೆ ಯಾವ್ದು ಮನ್ಸಾಗುತ್ತೋ ಹಾಕಿ. ನೋಡಿ ತಾಯಿ ಸನ್ನಿಧಿಲಿ ಬಂದು ಇವರ ಅಮೃತ ಹಸ್ತಗಳಿಂದ ಪ್ರಸಾದ. ಎಷ್ಟು ವರ್ಷದಿಂದ ಇದ್ದೀರಿ ಇಲ್ಲಿ? ಇಲ್ಲೇ ಹುಟ್ಟಿರೋದೆ? ಇಲ್ಲಿ ಮದ್ವೆ ಆಗಿರೋದಪ್ಪ, ಬೇರೆ ಊರಿಂದ. ಯಾವ ಊರು ನಿಮ್ದು? ನಮ್ದು ಟಿ ನರಸೀಪುರ ತಾಲೂಕು. ಟಿ ನರಸೀಪುರ ತಾಲೂಕು. ಮದುವೆ ಎಷ್ಟು ವರ್ಷ ಆಯ್ತು? ಮದ್ವೆಗೆ 26 ವರ್ಷ. 26 ವರ್ಷ. ಮಕ್ಕಳು? ಮಕ್ಕಳು ಎಲ್ಲ ಓದ್ತಾವ್ರ? ಒಬ್ಳು ಡಬಲ್ ಡಿಗ್ರಿ ಮಾಡೋಳೆ. ಓ ಮೈ ಗಾಡ್. ಒಬ್ಳು ಇವಾಗ 9ನೇ ಕ್ಲಾಸು. ಮಗ SLC ಪಾಸ್ ಮಾಡಿ ಬಿಟ್ಬಿಟ್ಟ. ಏಕೆ? ಓದ್ತಾ ಇಲ್ಲ, ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೆ. ಹುಡುಗರೆಲ್ಲ ಹಾಗೆ ಫ್ಯಾಷನ್ ಆಗ್ಬಿಡಿ. ಏನ್ ಮಾಡೋದು, ಹುಡುಗರು ಫ್ಯಾಷನ್ ಅದು ಲಿಮಿಟ್ ಆಗಿ ಓದೋದು, ಹೆಚ್ಚಿಗೆ ಸುತ್ತಾಡೋದು. ಮದುವೆ ಮಾಡ್ಬಿಡತ್ತಾನೆ ಮಗನ್ಗೆ? ಮಾಡ್ಬೇಕು, ದುಡ್ಡು ಬೇಡವಾ ಮಗನ್ ಮದುವೆ ಮಾಡ್ಬಿಟ್ಟು ಅವ್ನಿಗೂ ಫಸ್ಟ್ ಹೆಣ್ ಬೇಡವೇ? ಅಲ್ಲ, ಅಯ್ಯೋ ಎಲ್ಲ ಮಾಡ್ಕೊಂಡ್ರೆ ಒತ್ತಿ ಹೇಳಿ, ಅದು ಒತ್ತಿ ಹೇಳಿ ಏನ ಹೇಳಿದ್ರಲ್ಲ, ಅವ್ರಿಗೆ ಸಾಕಲ್ಲ. ಆಮೇಲೆ ಅವರೇ ಎಲ್ಲ ಇಷ್ಟಪಟ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾರೆ. ಅವನಿಗೂ ತಂದಾಕ್ಬಿಟ್ಟು ಅವಳಿಗೂ ತಂದಾಕ್ಲ. ಓದೋ ಟೈಮಲ್ಲಿ ಕರೆಕ್ಟಾಗಿ ಓದಿ. ಮತ್ತೆ ಮುಂದೆ ಜೀವನದಲ್ಲಿ ನಾನೇನ್ ಹೇಳ್ತೀನಿ ಅಂದ್ರೆ, ನೀವೇನ್ ಟ್ಯಾಲೆಂಟ್ ಇದೆ, ನೀವೇನೇನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದೆಲ್ಲ ಓಕೆ. ತುಂಬಾ ಮುಖ್ಯವಾಗಿರೋದು ಸ್ಟಡೀಸ್. ಬಂದಿರ ತಿಂತೀರಾ? ಮಾಡಿ. ಇದು ಇದು ಅದು ಬೇರೆ ಬೇರೆ ಪನ್ನೀರಣ್ಣ? ಎರಡು ಒಂದೇನಾ? ಅದೇ ಬೇರೆ ಬೇರೆ ಕಲರ್ ಅದೇ? ಕಲರ್ 5 ಕಲರ್ ಬರ್ತದೆ, 5-6 ಕಲರ್ ಬರ್ತದೆ. 5-6